ಯೇಸುವಿಗೆ ಸ್ತೋತ್ರ. ಇಂದು 23 ಮಾರ್ಚ್ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನಕ್ಕೆ ನೇಮಕವಾದ ವಾಕ್ಯ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 2ನೇ ವಾಕ್ಯ ಭಾಗ. ಹೇಗೆಂದರೆ ವೃದ್ಧರು, ಮದ್ಯಾಸಕ್ತಿ ಇಲ್ಲದವರು, ಗೌರವ ಉಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕೆಂದು ಬೋಧಿಸು. ಪೌಲನು ಈ ಭಾಗದಲ್ಲಿ ತೀತನಿಗೆ ವೃದ್ಧರಿಗೆ ಬೋಧಿಸಬೇಕಾದ ಕೆಲವು ಉಪದೇಶಗಳ ಕುರಿತಾಗಿ ಪ್ರತಿಪಾದಿಸಿರುವಂಥದ್ದನ್ನು ನೋಡುತ್ತೇವೆ. ವೃದ್ಧರು ಅಥವಾ ಹಿರಿಯರು ಮದ್ಯಾಸಕ್ತಿ ಇಲ್ಲದವರಾಗಿರಬೇಕು. ಪೌಲನು ಬಳಸಿರುವ ಗ್ರೀಕ್ ಪದ ನಿಫಾಲಿಯೋಸ್, ಅರ್ಥ ಗಾಂಭೀರ್ಯ. ಇಂಗ್ಲಿಷ್ ಸತ್ಯವೇದದಲ್ಲಿ ಸೋಬರ್, ಸೆಲ್ಫ್ ಕಂಟ್ರೋಲ್, ಟೆಂಪರೆಂಟ್ ಎಂಬ ಪದಗಳನ್ನು ಬಳಸಲಾಗಿದೆ. ಅರ್ಥ ಗಾಂಭೀರ್ಯ, ಸ್ವಯಂ ನಿಯಂತ್ರಣ, ಸಂಯಮ ಇತ್ಯಾದಿ. ಮದ್ಯಾಸಕ್ತಿ ಇಲ್ಲದವರು ಎಂಬ ಪದವು ರೂಪಕ ಪದವಾಗಿದ್ದು, ವೃದ್ಧರು ಅಥವಾ ಹಿರಿಯರು ನಕಾರಾತ್ಮಕ ಪ್ರಭಾವಗಳಿಂದ ಮುಕ್ತರಾಗಿರುವವರು. ಬೇರೊಂದು ಪದದಲ್ಲಿ ಹೇಳುವುದಾದರೆ ಪರಿಸ್ಥಿತಿಗಳನ್ನು ಸರಿಯಾಗಿ ಅವಲೋಕಿಸುವವರು ಮತ್ತು ಮೌಲ್ಯಗಳಿಗೆ ಪ್ರಾತಿನಿಧ್ಯವನ್ನು ಕೊಡುವವರು ಆಗಿರಬೇಕು. 2, ವೃದ್ಧರು ಅಥವಾ ಹಿರಿಯರು ಗೌರವವುಳ್ಳವರಾಗಿರಬೇಕು. ಗೌರವಾನ್ವಿತ ವ್ಯಕ್ತಿಗಳು ಎಂದಿಗೂ ಕ್ಷುಲ್ಲಕ ಕಾರ್ಯಗಳ ಹಿಂದೆ ಹೋಗುವವರಲ್ಲ ಮತ್ತು ಉರುಳಿಲ್ಲದ ಕಾರ್ಯಗಳನ್ನು ಲಕ್ಷಿಸುವುದಿಲ್ಲ ಹಾಗೂ ಸತ್ಯಕ್ಕೆ ವಿರೋಧವಾದದ್ದನ್ನು ಅಂಗೀಕರಿಸುವುದಿಲ್ಲ. 3, ವೃದ್ಧರು ಅಥವಾ ಹಿರಿಯರು ಜಿತೇಂದ್ರಿಯರಾಗಿರಬೇಕು. ಅರ್ಥ ಶಾರೀರಿಕ ಅಭಿಲಾಷೆಗಳನ್ನು ನಿಯಂತ್ರಿಸುವವರು, ಲೌಕಿಕ ಆಕರ್ಷಣೆಯನ್ನು ತಿರಸ್ಕರಿಸುವಂಥವರು ಆಗಿರತಕ್ಕದ್ದು. 4ನೇದಾಗಿ, ವೃದ್ಧರು ಅಥವಾ ಹಿರಿಯರು ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕು. ಈ 3 ಸಕಾರಾತ್ಮಕ ಗುಣಗಳು ವೃದ್ಧರಿಗೆ ಅಥವಾ ಹಿರಿಯರಿಗೆ ದೇವರಲ್ಲಿನ ಪರಿಪಕ್ವತೆಯನ್ನು ಅಥವಾ ಪರಿಪೂರ್ಣತೆಯನ್ನು ತೋರಿಸುವಂಥದ್ದಾಗಿದೆ. ಕ್ರೇತ ದ್ವೀಪದಲ್ಲಿದ್ದ ಕೆಲವು ಹಿರಿಯರು ಹತೋಟಿಗೆ ಮೀರಿದ ಜೀವನ ಶೈಲಿಯನ್ನು ಜೀವಿಸುತ್ತಿದ್ದವರಾಗಿದ್ದರಿಂದ ಪೌಲನು ತೀತನಿಗೆ ಈ ಮೇಲ್ಕಂಡ ಕಾರ್ಯಗಳನ್ನು ಉಪದೇಶಿಸುವುದಕ್ಕೆ ಹೇಳುವವನಾಗಿದ್ದಾನೆ. ಇಂದು ಸಭೆಗಳಲ್ಲಿ ಅನೇಕ ವೃದ್ಧರು ಅಥವಾ ಹಿರಿಯರು ಸಭಾಧ್ಯಕ್ಷನು ಕಿರಿಯವನಾಗಿದ್ದರೆ ತಮ್ಮ ಪ್ರಾಯವನ್ನು ಹೇಳಿ ಸಭಾಪಾಲಕರನ್ನು ಹೀಯಾಳಿಸುವಂಥದ್ದನ್ನು ಕಾಣುತ್ತೇವೆ. ಆದರೆ ಪ್ರತಿ ಸಭಾಪಾಲಕನ ಜವಾಬ್ದಾರಿ ಅನ್ನುವಂಥದ್ದು ಹಿರಿಯರಾಗಲಿ ಕಿರಿಯರಾಗಲಿ ಅವರನ್ನು ತಿದ್ದುವಂಥದ್ದು. ಹಾಗೆಯೇ ಪ್ರತಿ ವಿಶ್ವಾಸಿಗಳ ಕರ್ತವ್ಯ ಅನ್ನುವಂಥದ್ದು ಅವರು ಹಿರಿಯರಾಗಿರಲಿ ಕಿರಿಯರಾಗಿರಲಿ ತಮ್ಮನ್ನು ತಿದ್ದಿಕೊಳ್ಳುವಂಥದ್ದು. ಪ್ರೀತಿಯ ದೇವಜನರೇ, ನಮ್ಮನ್ನು ನಡೆಸುವಂಥವರನ್ನು ನಾವು ಸನ್ಮಾನಿಸುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.